ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಯವರು RSS ವಿರುದ್ಧ ಸದಾ ಮಾತಾಡ್ತಿರ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಪ್ರಿಯಾಂಕ್ ಖರ್ಗೆಯವರಿಗೂ RSSಗೂ ಎಂಥ ಸಂಬಂಧ ಇದೆ ಅನ್ನೋದು ಸಹ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಈಗ ಇಡೀ ರಾಷ್ಟ್ರದ ಜನತೆಗೂ ಅದು ಸಹ ಗೊತ್ತಾಗೋಗ್ಬಿಟ್ಟಿದೆ. ಯಾಕೆ ಅಂತಂದರೆ ಪ್ರಿಯಾಂಕ್ ಖರ್ಗೆಯವರು ಪದೇ ಪದೇ ಹೇಳ್ತಿರ್ತಾರಲ್ವಾ, ಏನು RSS ಯಾಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, RSS ಎಷ್ಟು ಖರ್ಚು ವೆಚ್ಚಗಳನ್ನ ಯಾಕೆ ಕೊಟ್ಟಿಲ್ಲ, ಲೆಕ್ಕ ಯಾಕೆ ಕೊಟ್ಟಿಲ್ಲ, ಈ ಥರದ್ದು ಪದೇ ಪದೇ ಹೇಳ್ತಿದ್ದಾರಲ್ಲ. ಈಗ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಏನು, RSS ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರಿಗೆ ನೇರವಾಗಿ ಒಂದು ಪತ್ರವನ್ನು ಬರಿತಾ ಇದ್ದೀನಿ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ. ಆ ಪತ್ರ ಇನ್ನೂ ಕಳಿಸಿಲ್ಲ ಅವರು. ಆ ಟ್ವೀಟ್ನಲ್ಲಿ ಏನಿದೆ ಅಂತಂದರೆ, ಆ ಟ್ವೀಟ್ನ ನೀವು ಹಾಗೆಯೇ ಗಮನಿಸ್ಕೊಳ್ತಾ ಬನ್ನಿ. ಮೋಹನ್ ಭಾಗವತ್ಜಿ ಅವರಿಗೆ ನಾನು ಈ ಪತ್ರವನ್ನು ಕಳಿಸೋನಿದ್ದೇನೆ ಸದ್ಯದಲ್ಲೇ, ಅವರು ಈ ಎಲ್ಲ ಅಂಶಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಪತ್ರ ಕಳಿಸೋಕೆ ಮುಂಚೆನೇ ಒಂದು ಟ್ವೀಟು. ಇದೇನು ಅವರು RSSನ ಹೆದರಿಸ್ಬೋದು ಹೀಗೆ ಅಂದ್ಕೊಂಡಿದ್ದಾರೋ, ಅಥವಾ ಮುಂಜಾಗ್ರತಾ ಕ್ರಮವಾಗಿ ಮುಂಚೆನೇ ರೆಡಿ ಆಗಿಬಿಡಲಿ ಅವರು ಅಂತನೋ, ಅಥವಾ ಇದರಿಂದ ಇನ್ನೊಂದಷ್ಟು ಸುದ್ದಿ ಆಗಲಿ ಅಂತನೋ ಗೊತ್ತಿಲ್ಲ. ಆದರೆ ಮುಂಚೆನೇ ಲೆಟ್ರ್ ಕಳಿಸೋಕೆ ಮುಂಚೆನೇ ಒಂದು ಟ್ವೀಟ್ ಮಾಡಿಬಿಟ್ಟು ಇಂಥದ್ದೊಂದು ಕಳಿಸ್ತಾ ಇದ್ದೀನಿ, ರೆಡಿಯಾಗ್ಬಿಡಿ ಅಂತ ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಮೋಹನ್ ಭಾಗವತ್ಜಿ ಅವರೇ, RSSಗೆ 100 ವರ್ಷ ಆಗಿದ್ದಕ್ಕೆ ಅಭಿನಂದನೆಗಳು ಅಂತ ಶುರು ಮಾಡ್ತಾರೆ. ನೀವು 60,000 ಶಾಖೆಗಳನ್ನು ನಡೆಸ್ತಾ ಇದ್ದೀರಿ ದೇಶದಲ್ಲಿ, ಭಾಳ ಸಂತೋಷ. ಕರ್ನಾಟಕದಲ್ಲಿ ಸಹ 25-26 ನಿಮ್ಮ ರಿಪೋರ್ಟ್ ನೋಡಿದ್ರೆ ಇಲ್ಲಿ 4,127 ಡೈಲಿ ಶಾಖೆಗಳಿದ್ದಾವೆ, 1,389 ವಾರದ ಶಾಖೆಗಳಿದ್ದಾವೆ, 60 ಮಾಸಿಕ ಶಾಖೆಗಳಿದ್ದಾವೆ. ಈ ಥರ ಎಲ್ಲ ಹೇಳಿಬಿಟ್ಟು 19 ಲಕ್ಷ ಜನ ಇದರಲ್ಲಿ ಭಾಗಿಯಾಗ್ತಾರೆ. 562 ರೂಟ್ ಮಾರ್ಚ್ಗಳನ್ನು ಕಳೆದ ವರ್ಷ ನೀವು ಮಾಡಿದ್ದೀರಿ, ಅಂದರೆ ಪಥಸಂಚಲನವನ್ನು ಮಾಡಿದ್ದೀರಿ. ಅದರಲ್ಲಿ 2.21 ಲಕ್ಷ ಗಣವೇಷಧಾರಿ ಸ್ವಯಂ ಸೇವಕರು ಭಾಗವಹಿಸಿದ್ದಾರೆ. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ? ಈ ಮಾಹಿತಿ ಕೊಡಿ. ಈ ಲೆಟರ್ ಯಾಕೆ ನಾನು ಟ್ವೀಟ್ ಮಾಡ್ತಾ ಇದ್ದೀನಿ ಅಂತಂದರೆ, ನೀವು ಇದಕ್ಕೆಲ್ಲ ಆನ್ಸರ್ ರೆಡಿ ಇಟ್ಕೊಳ್ಳಿ. ಸದ್ಯದಲ್ಲೇ ಈ ಲೆಟರನ್ನು ನಾನು ನಿಮಗೆ ಕಳಿಸ್ತೇನೆ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ. ಆ ಲೆಟರನ್ನು ಅದರಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅವರು ಮೋಹನ್ ಭಾಗವತ್ ಅವರಿಗೆ ಬರೆದಿರುವಂತಹ ಆ ಲೆಟರ್ ಏನಿದೆ, ಆ ಲೆಟರ್ನಲ್ಲಿ ಏನೇನು ಬರೆದಿದ್ದೀನಿ ಅಂತ ಡೀಟೈಲಾಗಿ ನೀವು ಸಹ ನೋಡ್ಬೋದು ಸ್ಕ್ರೀನ್ ಮೇಲೆ. ನೇರವಾಗಿ ಮೋಹನ್ ಭಾಗವತ್ ಅವರಿಗೆ ಬರೆದಿರುವಂಥ 2 ಪೇಜ್ನ ಒಂದು ಲೆಟರ್ ಅದು. ಲೆಟರ್ ಇನ್ನೂ ಕಳಿಸಿಲ್ಲ ಅವರು, ಇದು ನಿಮ್ಮ ಗಮನಕ್ಕೆ. ಕಳಿಸ್ತೀನಿ ಅಂತ ಒಂದು ರೀತಿ ಬೆದರಿಕೆ ಹೊಡ್ತಿದ್ದಾರೋ ಅಥವಾ ಮುಂಜಾಗ್ರತೆಯಾಗಿ ಎಲ್ಲ ರೆಡಿಯಾಗಿ ಅಂತ ಹೇಳ್ತಿದ್ದಾರೋ, ನಾನು ಆಗಲೇ ಹೇಳಿದಾಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಲೆಟರ್ ಅಂತೂ ಈಗ ಸಾಮಾಜಿಕ ಜಾಲತಾಣದಲ್ಲಿ ಪಬ್ಲಿಕ್ಗೆ ಸಿಕ್ಕಿದೆ. ಈ ಒಂದು ಪ್ರಿಯಾಂಕ್ ಖರ್ಗೆಯವರ ಈ ಒಂದು ಮನಸ್ಥಿತಿ ಇದೆಯಲ್ಲ, ಈ ಮನಸ್ಥಿತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಹೊಸದೇನೂ ಅಲ್ಲ. ಪ್ರಿಯಾಂಕ್ ಖರ್ಗೆಯವರು ಗೃಹ ಸಚಿವರ ಆದ ದಿನದಿಂದಲೂ ರಿಜಿಸ್ಟ್ರೇಷನ್ ಯಾಕೆ ಮಾಡಿಸ್ಕೊಂಡಿಲ್ಲ ಅಂತ ಕೇಳ್ತಾ ಇತ್ತು. ಅದಕ್ಕೆ ಕೇರಳದಲ್ಲಿ ಮೋಹನ್ ಭಾಗವತ್ ಅವರು ಉತ್ತರ ಕೊಟ್ಟಿದ್ದಾರೆ. ಏನು, ನಾನು ಇಂಥದ್ದಕ್ಕೆಲ್ಲ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ, ಇವೆಲ್ಲ ಗಿಮಿಕ್, ಇಂಥದ್ದನ್ನೆಲ್ಲ ಭಾಳ ನೋಡ್ಬಿಟ್ಟಿದ್ದೀವಿ ನಾವು. RSS ಇಂಥ ಎಲ್ಲ ಸವಾಲುಗಳನ್ನು ಎದುರಿಸಿ ಮುಂದಕ್ಕೆ ಸಾಗಿ ಬಂದಿದೆ 100 ವರ್ಷ. ಸೊ ಪ್ರಿಯಾಂಕ್ ಖರ್ಗೆ ಅವರು ಏನೋ ಚಮಕ್ ಕೊಡಕ್ಕೆ ಹೋದ್ರಲ್ಲ, ಅದಕ್ಕೆ ಮೋಹನ್ ಭಾಗವತ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಒಂದ್ಸಲಿ ನೋಡಿ. Karnataka government had directed the activities of RSS are secretive and it must register. What is your response? I don't need to respond. There are so many unregistered things going on. And we are not secretive, we are working on open ground. We are calling people and telling them about Sangha. This is politics. And all these gimmicks are being tried. Don't do that. We are used to it. After say 10-15 years of starting of Sangha, we had to face all these things. We are used to it. If they don't happen, we feel something is amiss. So I don't need to respond. Sangha started in British times. ಸೊ ಇಲ್ಲಿ
ಮೋಹನ್ ಭಾಗವತ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಂಥದ್ದನ್ನೆಲ್ಲ ನಾವು ಭಾಳ ನೋಡಿಬಿಟ್ಟಿದ್ದೀವಿ ಅಂತ. ಇನ್ನೂ ಮುಂದುವರೆದು ಮೋಹನ್ ಭಾಗವತ್ ಮಾತಾಡ್ತಾರೆ. ಏನು, ಬ್ರಿಟಿಷರ ಕಾಲದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶುರುವಾಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ 2 ಬಾರಿ ನಿಷೇಧ ಹೇರಲಾಯಿತು. ಆ ಸಂದರ್ಭದಲ್ಲಿ RSS ಒಂದು ರೆಕಾಗ್ನೈಸ್ಡ್ ಆರ್ಗನೈಸೇಷನ್ ಅಂತ ಗೊತ್ತಿತ್ತಲ್ವ ಸರ್ಕಾರಕ್ಕೆ. RSS ಏನು ಅಂತಲೇ ಗೊತ್ತಿಲ್ಲ ಅನ್ನೋ ಥರದಲ್ಲಿ ಈಗ ಮಾತಾಡೋರು ಇದನ್ನು ನೆನಪಿಸ್ಕೋಬೇಕು. ಕೋರ್ಟೇ ತಳ್ಳಿ ಹಾಕಿಲ್ಲ, ಇವ್ರು ಏನು ಕೇಳೋದು ಅನ್ನುವಂಥ ವಿವರವಾದ ಒಂದು ಪ್ರತಿಕ್ರಿಯೆಯನ್ನು ಮೋಹನ್ ಭಾಗವತ್ ಅವರು ಕೊಟ್ಟಿದ್ದಾರೆ. ಅದನ್ನು ನೋಡಿ. Those who want to have funds from the government, they require registration. That has to be there. But Sangha, government knows Sangha is there. Government banned us twice, and that ban was released. Once by court order, another by Satyagraha. So government knows. They banned RSS. That means they knew RSS is there. RSS is recognized. So all this has happened over 100 years. Nobody told us that you must register. Our constitution, written constitution, is with the government. We have submitted it in 1950s. Therein government would have said, okay, all is well, but you have not registered. First register, then we will accept. They did not say that. So why should I respond? All this is politics, nothing serious. They want to, in some way, on one side hamper the Sangha work, on side create doubts in the minds of people. But that is no more possible. ಸೊ ಇಲ್ಲಿ ಸ್ಪಷ್ಟವಾಗಿ ಮೋಹನ್ ಭಾಗವತ್ ಅವರು ಹೇಳ್ತಾ ಇದ್ದಾರೆ, ಕೋರ್ಟ್ಗಳೇ ಕೇಳಿಲ್ಲ, ನೀವು ಯಾಕೆ ರಿಜಿಸ್ಟರ್ ಆಗಿಲ್ಲ ಅಂತ. ಈಗ ಇವ್ರು ಯಾರೋ ಕೇಳ್ತಾರೆ ಅಂತ ನಾವು ಯಾಕೆ ಉತ್ತರ ಕೊಡಬೇಕು? ಇದೆಲ್ಲ ಏನಿದ್ರೂ ಜನಗಳ ಮನಸ್ಸಲ್ಲಿ ಗೊಂದಲವನ್ನು ಹುಟ್ಟುಹಾಕೋದಕ್ಕೆ ಮಾಡ್ತಿರುವಂಥ ಒಂದು ರಾಜಕೀಯ ಅಷ್ಟೇ ಅಂತ ಸ್ಪಷ್ಟವಾದ ಮಾತುಗಳಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೊತೆಗೆ ಈ 100 ವರ್ಷಗಳಲ್ಲಿ ಯಾರೂ ಕೇಳದ ಪ್ರಶ್ನೆಯನ್ನು ಇವರೇನು ಈಗ ಕೇಳ್ತಾ ಇಲ್ಲ. ಬಹಳಷ್ಟು ಮಂದಿ ಇಂಥ ಪ್ರಶ್ನೆಗಳನ್ನು ಕೇಳಿ ಆಗಿ ಹೋಗ್ಬಿಟ್ಟಿದ್ದಾರೆ. ಇಂಥದ್ದನ್ನೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಡಿಬಿಟ್ಟಿದೆ ಅನ್ನುವಂಥ ಸ್ಪಷ್ಟವಾದ ಪ್ರತಿಕ್ರಿಯೆಯನ್ನು ಮೋಹನ್ ಭಾಗವತ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಖರ್ಗೆ ಅವರು ಬರೆದು ತೋರಿಸಿರುವಂಥ ಪತ್ರ ಮೋಹನ್ ಭಾಗವತ್ ಅವರಿಗೆ ತಲುಪುತ್ತಾ, ಅಧಿಕೃತವಾಗಿ ಪತ್ರ ಸ್ವೀಕರಿಸಿದ ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದಕ್ಕೆ ಯಾವ ರೀತಿ ಉತ್ತರ ಕೊಡುತ್ತೆ ಗೊತ್ತಿಲ್ಲ. ಅದನ್ನು ಕಾದು ನೋಡಬೇಕಾಗಿದೆ.